ನೀರು, ನೈರ್ಮಲ್ಯ, ಪರಿಸರ ಇಂದು ಜೀವನಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿದೆ. ಪ್ರಸಕ್ತವಾಗಿ ಈಗ ಅದಕ್ಕೆ ತುಂಬ ಧಕ್ಕೆ ಉಂಟಾಗಿದೆ. ಈ ವಿಷಯವನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಇದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಇದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವರು ಜೀವನದಲ್ಲಿ ಅವರಿಗೆ ಪಠ್ಯಕ್ರಮಗಳಲ್ಲಿ ಉಳಿಸಿ ಬೆಳೆಸಬೇಕಾಗಿದೆ. ಪ್ರಾರಂಭದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವರು ನೈರ್ಮಲ್ಯವಾಹಿನಿಯವರು ಶಾಲೆಗಳಿಗೆ ಬಂದು ಪಾಠಗಳನ್ನ ಹೇಳ್ಕೊಡ್ತಾಯಿದ್ರು. ಈಗ ಬೇರೆ ಬೇರೆ ಪಾಠಗಳನ್ನು ಅನುಸರಿಸಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಪಾಠವನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆಯಲ್ಲಿ ಕಾಪಾಡುವಲ್ಲಿ ನಮ್ಮ ಶಾಲೆಯಲ್ಲಿ ಇರುವ ಸೌಲಭ್ಯಗಳನ್ನು ನಾವು ಜವಾಬ್ದಾರಿಯುತವಾಗಿ ಬಳಸ್ಕೊಳ್ಬೇಕಾಗಿದೆ. ನಮ್ಮಲ್ಲಿರುವ ನೀರಿನ ಸಂಪನ್ಮೂಲವನ್ನು ಹೇಗೆ ಕಾಪಾಡಬೇಕು, ಅದಕ್ಕೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು SVನವರು ಮತ್ತು ಸಮುದಾಯ ಮತ್ತು ಮಕ್ಕಳು ಸೇರಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಮುದಾಯದ ಒತ್ತಾಸೆಯೂ ಕೂಡ ಸಿಗ್ತಾ ಇದೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವರು 3 ರೀತಿಯ ಶಕ್ತಿಗಳನ್ನು ನಮಗೆ ಬೆಳೆಸಿದ್ದಾರೆ. ಅದೇನಂತ ಅಂದರೆ ಮಕ್ಕಳು, ಅವರಿಗೆ ಜಾಗೃತಿ ಮೂಡಿಸಿ ಅವರಿಗೆ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಒಂದನೇದು. ಎರಡನೇದು ಶಿಕ್ಷಕರು, ಅವರಿಗೆ ಜಾಗೃತಿ ಮತ್ತು ಪಠ್ಯಕ್ರಮಗಳನ್ನು ನೀರು ನೈರ್ಮಲ್ಯದ ಬಗ್ಗೆ ಹೇಳಿಕೊಡುವುದು, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಸಮುದಾಯಕ್ಕೆ ಸೇರಿದಾಗೆ STMC ಮತ್ತು ಪಂಚಾಯಿತಿಯವರು ನಮ್ಮ ಶಾಲೆಯ ಬಗ್ಗೆ ಹೆಮ್ಮೆ ಪಟ್ಟು ಅವರೂ ಸಹ ಅದರಲ್ಲಿ ಪಾಲ್ಗೊಂಡು ಶಾಲೆಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಡೋ ರೀತಿ ಶಾಲೆಯನ್ನು ಮುಂದುವರಿಸಿಕೊಂಡು ತೊಂದರೆಯಾಗದಂತೆ ಅವರು ತಕ್ಷಣ ಸ್ಪಂದಿಸುವ ರೀತಿಯಲ್ಲಿ ಸಮುದಾಯ ಶಾಲೆಗಳ ಜೊತೆ ತಕ್ಷಣ ಸ್ಪಂದಿಸುವ ರೀತಿ ಮಾಡ್ತಾ ಇದ್ದಾರೆ. ಈ 3 ರೀತಿಯ ಶಕ್ತಿಗಳಿಂದ ನೀರು, ನೈರ್ಮಲ್ಯ, ಶುಚಿತ್ವವನ್ನು ಕಾಪಾಡಿಕೊಡುವುದರಲ್ಲಿ ನಮಗೆ ತುಂಬ ಸಹಾಯಕವಾಗಿದೆ. ನಿರಂತರವಾಗಿ ಶಾಲೆಗಳಲ್ಲಿ ತರಬೇತಿಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ STMC ಅವರು ಸಹ ಸೇರಿಕೊಳ್ತಾ ಇದ್ದಾರೆ. ಅಡಿಗೆಯವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲದೇ STMC ತರಬೇತಿ ಮತ್ತು ನೀರು ನೈರ್ಮಲ್ಯ ಸೌಲಭ್ಯಗಳನ್ನು ಅವರಲ್ಲಿ ಹೇಗೆ ಸಮನ್ವಯಗೊಳಿಸಬೇಕು ಅನ್ನೋದನ್ನು ಈ SVO ನೈರ್ಮಲ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಇಂದಿನ ತನಕ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಸಹ ನೀರು ನೈರ್ಮಲ್ಯದ ಬಗ್ಗೆ ಸಾಕಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಈ ಎಲ್ಲ ಶಾಲೆಗಳಲ್ಲಿರುವ ಮಂತ್ರಿಮಂಡಲ ಈಗ ಶಾಲೆಗಳಲ್ಲಿ ಇದೆ. ಈ ಎಲ್ಲ ಶಿಕ್ಷಕರು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. STMC ಅವರು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಾಧನೆಯನ್ನು ಗುರುತಿಸಿ ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಸಹ ಬಂದು ನಮ್ಮ ಶಾಲೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯವರು ಕೂಡ ಅದನ್ನು ಅರಿತು ನಮಗೆ ಬೇಕಾದ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ನಾನು ಹೇಳ ಬಯಸ್ತೇನೆ.